ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಅಗ್ನೇ ಭಾಗಿನಗಂ ಸಂತಮಥಾ ಭಾಗಂಚಿಕೆ ರಿಷತಿ ಭಾಗಮಗ್ನೇ ತಂಕುರು ಮಾ ಭಗ್ನೇ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರ, ಈ ಒಂದು ವಿಡಿಯೋದಲ್ಲಿ ನಾನು ಬಹಳ ಪ್ರಮುಖವಾಗಿ ಚಂದ್ರಗ್ರಹಣ 2025ನೇ ಇಸವಿಗೆ ಮೊಟ್ಟ ಮೊದಲನೆಯ ಮಹಾಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣದ ಬಗ್ಗೆ ವಿಚಾರಗಳನ್ನು, ಸಂಪೂರ್ಣವಾದ ಮಾಹಿತಿಗಳನ್ನು ತಿಳಿಸ್ಕೊಡಲಿದ್ದೇನೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕಾದ್ರಿಂದ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬ ವೀಕ್ಷಕರು ಸಹ ಚಂದ್ರಾಯ ನಮಃ ಅಂಥೇಳಿ ಕಮೆಂಟ್ ಮಾಡಿ. ಹಾಗೂ ಈ ಚಂದ್ರಗ್ರಹಣ ನಿಮಗೆ ಅತ್ಯಂತ ಶುಭ ಫಲವನ್ನೇ ಕೊಡಲಿ, ಯಾವುದೇ ನೆಗೆಟಿವ್ ಇದ್ರೂ ಸಹ ಅದು ಪರಿಹಾರವಾಗಲಿ. ಮಾರ್ಚ್ 14ನೇ ತಾರೀಕು ಶುಕ್ರವಾರ 2025ನೇ ಇಸವಿಗೆ ಈ ವರ್ಷದ ಹೊಸ ವರ್ಷ ಅಂತ ಹೇಳ್ಬೋದು, ಇನ್ನೂ ಹೊಸ ವರ್ಷದ ಮೊಟ್ಟ ಮೊದಲನೆಯ ಗ್ರಹಣ ಕೇತುಗ್ರಸ್ತ ಮಹಾಚಂದ್ರಗ್ರಹಣ. ಕರ್ಕಾಟಕ ರಾಶಿಯವರ ಮೇಲಿನ ಪ್ರಭಾವ ಏನು ಅಂತ. ಕರ್ಕಾಟಕ ರಾಶಿಯವ್ರಿಗೆ ಒಂಥರ ಅಂದರೆ ಕರ್ಕಾಟಕ ರಾಶಿಯವ್ರ ಬಗ್ಗೆ ನಾನು ವಿಡಿಯೋ ಮಾಡಬೇಕಾದ್ರೆ ಯೋಚನೆ ಮಾಡ್ತೀನಿ. ಎಚ್ಚರಿಕೆ ಕೊಡಬೇಕಾದ್ರೂ ಒಂಥರ, ಶುಭ ವಿಚಾರಗಳು ಕೊಡಬೇಕಾದ್ರೂ ಒಂಥರ. ಯಾಕೆಂದರೆ ಶುಭ ವಿಚಾರ ಆದಷ್ಟು ಕೊಡೋಣ ಅನ್ನುವಂಥದ್ದು ನನ್ನ ಅನಿಸಿಕೆ ಆಗಿರುತ್ತೆ ಎಲ್ಲ ರಾಶಿಯವ್ರಿಗೂ. ಅದೇ ಥರ ಕರ್ಕಾಟಕ ರಾಶಿಯವ್ರಿಗೂ. ಬಟ್ ಈ ಅಷ್ಟಮ ಶನಿ ಇತ್ಯಾದಿಗಳ ಬಲಗಳನ್ನು ಹೇಳಬೇಕಾದ್ರೆ ನಾವು ಬರೀ ನೆಗೆಟಿವ್ ಹೇಳ್ಕೊಂಬಂದಿರ್ತೀವಿ ಭಾಳಷ್ಟು ತಿಂಗಳುಗಳಿಂದ, ಭಾಳಷ್ಟು ವರ್ಷಗಳಿಂದನೇ. ಈ ಬಾರಿಯ ಈ ಒಂದು ಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣ, ಮಾರ್ಚ್ 14ನೇ ತಾರೀಕು ಈ ವರ್ಷದ ಮೊದಲನೇ ಚಂದ್ರಗ್ರಹಣ ಕರ್ಕಾಟಕ ರಾಶಿಯವರಿಗೆ ಶುಭ ಫಲವನ್ನು ಕೊಡಲಿದೆ. ಸೊ ಬಹಳ ಸಂತೋಷಕರವಾದ ವಿಚಾರ ಹೌದು. ಆದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸೂರ್ಯಗ್ರಹಣ ಸಿಂಹರಾಶಿಯವರಿಗೆ ಹಾಗೂ ಚಂದ್ರಗ್ರಹಣ ಕರ್ಕಾಟಕ ರಾಶಿಯವರಿಗೆ ಶುಭ ಫಲ ಇದ್ರೂ ಸಹ ಹೇಳಲಿಕ್ಕಾಗಲ್ಲ. ಯಾಕೆಂದರೆ ರಾಶ್ಯಾಧಿಪತಿಯೇ ಗ್ರಸ್ತನಾಗ್ತಾ ಇರ್ತಾನೆ ಅಂತ. ಸೊ ಕರ್ಕಾಟಕ ರಾಶಿಗೆ ಅಧಿಪತಿ ಯಾರು? ಚಂದ್ರ. ಇದು ಚಂದ್ರಗ್ರಹಣ ಅಂದರೆ ಚಂದ್ರನೇ ಗ್ರಸ್ತನಾಗ್ತಾ ಇರೋದು ಕೇತುವಿನಿಂದ. ಸೊ ಕೇತುಗ್ರಸ್ತ ಚಂದ್ರಗ್ರಹಣದಲ್ಲಿ ಕರ್ಕಾಟಕ ರಾಶಿಯವರಿಗೆ ನಿಮ್ಮ ರಾಶಿಗಿಂತ 3ನೇ ರಾಶಿಯಲ್ಲಿ ಗ್ರಹಣ, ಆದ್ದರಿಂದ ನಿಮಗೆ ಶುಭ ಫಲ ಅಂತಂದರೂ ಸಹ ಅದನ್ನು ಶುಭ ಫಲವನ್ನು ಹೇಳಲಿಕ್ಕೆ ಆಗಲ್ಲ ಜಾಸ್ತಿ. ಯಾಕೆ ಅಂತಂದರೆ ನಿಮ್ಮ ರಾಶ್ಯಾಧಿಪತಿನೇ ಅಲ್ಲಿ ಗ್ರಸ್ತನಾಗ್ತಿರೋದು, ಬೇರೆ ಯಾವುದೋ ಗ್ರಹ ಅಲ್ಲ, ನಿಮ್ಮ ರಾಶ್ಯಾಧಿಪತಿಯೇ. ಸೊ ಆದ್ದರಿಂದ ಇದೊಂಚೂರು ವಿಚಿತ್ರವಾದಂಥ ಸಂದರ್ಭ. ಒಂದು ರೀತಿಯಲ್ಲಿ ನೋಡಿದ್ರೆ ನಿಮಗೆ ಶುಭ ಫಲ ಆಗಬೇಕು, ಒಳ್ಳೆಯದಾಗಬೇಕು. ಇನ್ನೊಂದು ಕಡೆಯಿಂದ ನೋಡಿದ್ರೆ ನಿಮ್ಮ ರಾಷ್ಟ್ರಾಧಿಪತಿನೇ ಗ್ರಸ್ತನಾಗ್ತಿರೋದ್ರಿಂದ ಅಶುಭವಾಗಬೇಕು. ಸೊ ಏನಾಗುತ್ತೆ ಗೊತ್ತಿಲ್ಲ. ಭಗವದಾನುಗ್ರಹ ನಿಮಗೆ ಒಳ್ಳೆಯದೇ ಆಗಲಿ. ನಾನು ಹೇಳ್ತಿರೋದೆಲ್ಲ ನೆಗೆಟಿವಿಟಿ ಸುಳ್ಳಾಗೋಗಲಿ, ಅದನ್ನಂತೂ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಬಟ್ ಈ ಗ್ರಹಣ ಯಾವ ನಿಮ್ಮ ಜೀವನದ ಯಾವ ವಿಚಾರಗಳ ಮೇಲೆ ಪ್ರಭಾವ ಬೀರಲಿದೆ ಅನ್ನುವಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಸೊ ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರ ವಿಡಿಯೋ ರೀಚ್ ಆಗಬೇಕಲ್ಲ, ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ. ಈ ವಿಡಿಯೋನ ಆದಷ್ಟು ಜಾಸ್ತಿ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ಪೇಜ್ ಫಾಲೋ ಮಾಡ್ಕೊಳ್ಳಿ. ಖಂಡಿತ ಒಳ್ಳೆಯದಾಗಲಿ. ಮಾರ್ಚ್ 14ನೇ ತಾರೀಕು ಕನ್ಯಾ ರಾಶಿಯಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದಂತಹ ಚಂದ್ರ ಗ್ರಸ್ತನಾಗ್ತಿದ್ದಾನೆ, ತೃತೀಯದಲ್ಲಿ ಗ್ರಸ್ತನಾಗ್ತಿದ್ದಾನೆ. ಶುಭ ಫಲ ಕೊಡಬೇಕು. ನಿಮ್ಮ ರಾಶಿಯಿಂದ 3ನೇ ರಾಶಿಯಲ್ಲಿ ಗ್ರಹಣ ಅಂದರೆ ಶುಭ ಫಲ. ಬಟ್ ರಾಶ್ಯಾಧಿಪತಿಯೇ ಗ್ರಸ್ತನಾಗ್ತಿದ್ದಾನೆ, ತೃತೀಯದಲ್ಲಿ ಗ್ರಸ್ತನಾಗಿ ಭಾಗ್ಯವನ್ನು ನೋಡ್ತಾನೆ. ಸೊ ಆದ್ದರಿಂದ ಇಲ್ಲಿ ಬಹಳ ಗಮನಿಸಬೇಕಾದಂಥ ವಿಚಾರ ಏನಪ್ಪ ಅಂದರೆ ಆರೋಗ್ಯದ ವಿಚಾರ, ಮಾನಸಿಕ ಒತ್ತಡಗಳ ವಿಚಾರ, ಕಿರಿಕಿರಿ ಅನಿಸುತ್ತೆ. ಕರ್ಕಾಟಕ ರಾಶಿಯವರಿಗೆ ನನ್ನ ಪ್ರಕಾರ ಈ ಒಂದು ಕೇತುಗ್ರಸ್ತ ಅಂದರೆ ಮನಃಕಾರಕ ಚಂದ್ರ ಬೇರೆ, ಆದ್ದರಿಂದ ಕೇತುಗ್ರಸ್ತ ಚಂದ್ರಗ್ರಹಣ ಅತ್ಯಂತ ಕಿರಿಕಿರಿಯನ್ನು ಕೊಡಬಹುದು. ಅಂದರೆ ನಿಮಗೆ ಶುಭವೂ ಸಹ ಕಿರಿಕಿರಿ ಅನಿಸ್ಬಿಡ್ಬೋದು. ಯಾಕೆ ನಾನು ಕೇಳಿದ್ದೆ ನಿನ್ನ ಅಂತ ನೋಡಿ, ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ನಿಮಗೆ ಯಾವುದೇ ಸನ್ಮಾನ, ಯಾವುದೇ ದೊಡ್ಡ ನಿಮಗೆ ಶಾಲು ಹೊದಿಸಿ ಕಿರೀಟ ಹಾಕುವಂಥದ್ದು ನಿಮಗೆ ಇಷ್ಟ ಇಲ್ಲ ಅಂತ ಅಂದ್ಕೊಳ್ಳಿ. ಯಾರೋ ಒತ್ತಾಯ ಮಾಡಿ ಕರ್ಕೊಂಡೋಗಿ ನಿಮ್ಮನ್ನು ಕೂರಿಸ್ಬಿಟ್ಟು ನಿಮ್ಗೊಂದಿಷ್ಟು ಒಂದು ಸನ್ಮಾನ ಮಾಡ್ತಾರೆ ಅಂದರೆ ಎದುರುಗಡೆ ಇರ್ತಕ್ಕಂಥವ್ರ ಮನಸ್ಸಲ್ಲಿ ಏನಿರುತ್ತೆ, ನಾನು ನಿಮ್ಗೆ ಸನ್ಮಾನ ಮಾಡ್ತಾ ಇದ್ದೀನಿ ರೀ ಅಂತ. ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ, ನಾನು ಕೇಳ್ದ ನಿನ್ನ, ನನ್ನ ಸನ್ಮಾನ ಮಾಡು ಬಾ ಅಂತ ನನ್ನ ಕರ್ಮ, ಈಗ ಯಾಕೆ ಹಿಂಗೆ ಹಿಂಸೆ ಕೊಡ್ತೀರೋ ಅನ್ನೋ ಥರ ನಿಮ್ಮ ಮನಸ್ಥಿತಿ ಇರುತ್ತೆ. ಅರ್ಥ ಆಯ್ತಲ್ವಾ? ಸೊ ನಮ್ಮ ಪ್ರಕಾರ ಅಂದರೆ ಮಾಡ್ತಾ ಇರೋರು ಸನ್ಮಾನ ಮಾಡ್ತಿರೋ ಪ್ರಕಾರ ನಿಮಗೆ ಒಳ್ಳೆಯದು ನೋಡ್ರಿ, ಒಳ್ಳೆ ಲೆಕ್ಕ, ನಿಮ್ಗೆ ಸನ್ಮಾನ ಮಾಡ್ತಾಯಿದ್ದೀವಿ ಅಂತ
ನಿಮ್ಮ ಮನಸ್ಸಲ್ಲಿ ಹಂಗಿರಲ್ಲ. ನಾನು ಕೇಳ್ದೆ ನಿನ್ನೆ ಇವಾಗ ಮನಸ್ಸಲ್ಲಿ ಮನ ಮಾಡುವಂಥ ಅನ್ನೋ ಥರ ಇರುತ್ತೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ, ಇದೇ ಥರದ ಸಿಚುವೇಶನ್ನ ಅರ್ಥ ಮಾಡ್ಕೊಳ್ಳಿ. ಕರ್ಕಾಟಕ ರಾಶಿಯವರಿಗೆ ಈ ಗ್ರಹಣ ಶುಭ ಫಲವಿದೆ, ಅದರ ರಾಶ್ಯಾಧಿಪತಿಯೇ ಗ್ರಸ್ತನಾಗ್ತಿರೋದ್ರಿಂದ ಒಳ್ಳೆಯದಾಗಲಿದೆ. ಆ ಒಳ್ಳೆಯದು ನಿಮಗೆ ಇದು ಅವಶ್ಯಕತೆ ಇಲ್ಲ, ಈ ಥರ ಒಳ್ಳೇದು ನನಗೆ ಅವಶ್ಯಕತೆ ಇಲ್ಲ ಅಂತ ಅನಿಸ್ಬೋದು, ಗೊತ್ತಾಯ್ತಲ್ವಾ? ಸೊ ಆ ಥರ ಇದರ ಇಂಪ್ಲಿಮೆಂಟೇಷನ್ ಇರುತ್ತೆ. ಅದು ನಿಮ್ಮ ಜೀವನಕ್ಕೆ ಒಂದು ಸ್ವಲ್ಪ ಅನುಸರಿಸ್ಕೊಂಡು ಹೋಗಿ ಏನಾಗಬಹುದು ಅಂತ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಕಿರಿಕಿರಿ ಆಗ್ತಕ್ಕಂಥದ್ದು, ಆ ಒತ್ತಡ, ಆ ಕಿರಿಕಿರಿ, ನಿಮ್ಮ ಮೇಲೆ ಒತ್ತಾಯಪೂರ್ವಕವಾಗಿ ನಿಮಗೆ ಇಷ್ಟವಿಲ್ಲದ ಕೆಲಸಗಳನ್ನು ಒತ್ತಾಯಪೂರ್ವಕವಾಗಿ ನಿಮ್ಮ ಕೈಲಿ ಮಾಡಿಸೋದು, ಅಷ್ಟೇ ಅಲ್ಲದೆ ನಿಮ್ಮ ಒಳ್ಳೆಯದಕ್ಕೆ ಮಾಡಿಸಿದ್ದೀನಿ ಅಂತ ಹೇಳೋದು. ನಿಮಗದು ಇನ್ನೂ ಉರಿಯುತ್ತೆ. ನಾನು ಕೇಳಿದ್ದೆ ನಂತರ ನಾನು ಬಂದು ಮಾಡೋಕ್ಕಂತ. ಸೊ ಆ ರೀತಿಯಾಗಿ ಒಂಥರ ಕಿರಿಕಿರಿ ಆಗುತ್ತೆ, ಜಗಳ ಮಾಡಿಬಿಡ್ತೀರಾ ನೀವು. ಯಾಕೆಂದರೆ ಕರ್ಕಾಟಕ ರಾಶಿಯವರು ಸುಮ್ಮನೆ ಅಂತಿರಲ್ಲ, ಸುಮ್ಮನೆ ತಡ್ಕೊಂಡು ಅವ್ರು ಏನೇ ಹೇಳಿದ್ರು ತಡ್ಕೊಂಡು ಅಥವಾ ಯಾರೇನು ಆ ಜಾಯಮಾನನೇ ಅಲ್ಲ ನಿಮ್ಮದು. ಅಲ್ಲೇ ಅಲ್ಲೇ ಬಹುಮಾನ ಜಾಯಮಾನ ನಿಮ್ಮದು. ಸೊ ಅದರಿಂದ ಅದು ಮ್ಯಾನುಫ್ಯಾಕ್ಚರಿಂಗ್, ಅದು ಹಂಗೆ ಇರುತ್ತೆ. ನೀವು ಅದರೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ನಿಮ್ಮನ್ನು. ಸೊ ಜಗಳ ಮಾಡಿಬಿಡ್ತೀರಾ ನೀವು, ಖಂಡಿತ ಜಗಳ ಮಾಡಿಬಿಡ್ತೀರಾ. ಅದು ಎದುರುಗಡೆ ಇರೋನಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ, ಬಿಸಿ ತುಪ್ಪ ಆಗಿಬಿಡ್ತೀರಾ ನೀವು. ಅಂದರೆ ನಾನೇನೋ ಇವನಿಗೆ ಹೆಲ್ಪ್ ಮಾಡೋಕ್ಕೆ ಬಂದರೆ ಇವ್ನು ನನ್ನೇ ಬೈತಾನಲ್ವ, ಏನು ಕತೆ ಇವ್ರದ್ದು ಅಂತ. ಸೊ ಆ ತರಹ ಆಗುವ ಸಿಚುವೇಶನ್ಸ್ ಇರುತ್ತೆ. ನೋಡಿಕೊಂಡು ಸ್ವಲ್ಪ ವ್ಯವಹಾರವನ್ನು ಮಾಡಿ ಸಮಾಧಾನವಾಗಿ ಇರಿ. ಆದಷ್ಟು ಚಂದ್ರನ ಆರಾಧನೆಯನ್ನು ಮಾಡಿಕೊಳ್ಳಿ. ಮನಸ್ಸಿಗೆ ತುಂಬ ಕಿರಿಕಿರಿ ಆಗ್ತದೆ, ಆದ್ದರಿಂದ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ ಈಗಲಿಂದ ಶುರು ಮಾಡಿಬಿಡಿ. ದಿನ ವಿಷ್ಣು ಸಹಸ್ರನಾಮ ಕೇಳಿಸ್ಕೊಳ್ಳೋಕೋ ಓದೋಕೆ ದಯವಿಟ್ಟು ಸ್ಟಾರ್ಟ್ ಮಾಡಿಬಿಡಿ. ಅದು ನಿಮಗೆ ತುಂಬ ಅವಶ್ಯಕ ಅಂತ ನನಗೆ ಅನ್ನಿಸ್ತಾ ಇದೆ ಈಗ, ಯಾಕಂದರೆ ಇದರ ಪ್ರಭಾವವನ್ನು ನೋಡಿದಾಗ. ಇನ್ನೂ ಬಹಳ ಪ್ರಮುಖವಾಗಿ ನಿಮಗೆ ಕಿರಿಕಿರಿ ಅನ್ನಿಸ್ತಕ್ಕಂಥದ್ದು ಸಹೋದರರ ವಿಚಾರ ಅಥವಾ ಸಹೋದರಿ ವಿಚಾರ. ಈ ಒಂದು ಚಂದ್ರಗ್ರಹಣ ಕರ್ಕಾಟಕ ರಾಶಿಯವರ ಅಕ್ಕ, ತಂಗಿ, ಅಣ್ಣ, ತಮ್ಮ, ಈ ಥರ ಸಹೋದರ ಸಹೋದರಿಯರ ಹಾಗೂ ನಿಮ್ಮ ನಡುವೆ ಒಂದಿಷ್ಟು ವಿಶೇಷ ಪ್ರಭಾವವನ್ನು ಚಂದ್ರಗ್ರಹಣ ಬೀರಲಿದೆ. ಅಲ್ಲೂ ಸಹ ಇದ್ದೇನೆ ಅವ್ರ ಪ್ರಕಾರ ಏನೋ ಒಳ್ಳೆಯದು ಅಂತ, ನಿಮಗೆ ನನಗೆ ಬೇಕಿತ್ತಾ ಅಂತ, ಇದಂಗೆ ಬೇಕಿತ್ತಾ ಇದು ಅನ್ನೋ ಥರ ನಿಮಗೆ ಅನಿಸ್ಬೋದು. ಸೊ ಇದನ್ನು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ, ಅವ್ರ ಜೊತೆಗೆ ಜಗಳ ಮನಸ್ತಾಪಗಳು ಮಾಡಿಕೊಳ್ಳದೆ ಸಮಾಧಾನವಾಗಿ ಅನ್ನುವಂಥದ್ದು ನಿಮಗೆ ಬಿಟ್ಟ ವಿಚಾರ. ಇಲ್ಲಿ ಪರಿಹಾರ ಅದಕ್ಕೆ ಬಹಳ ಮುಖ್ಯ. ನಿಮ್ಮನ್ನು ಕಂಟ್ರೋಲ್ ಮಾಡೋದು ಬಹಳ ಮುಖ್ಯ. ಮಾನಸಿಕವಾಗಿ ನಿಮಗೆ ಹಿಂಸೆ ಆಗ್ತಾ ಇದ್ದರೆ, ಆಗ್ತಾಯಿಲ್ಲ ಗುರುಳೆ, ಮಾನಸಿಕವಾಗಿ ತುಂಬ ಪ್ರೆಷರ್ ಆಗ್ತಾ ಇದೆ, ಮೆಂಟಲ್ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ, ಇದು ತುಂಬ ಹಿಂಸೆ ಕೊಡ್ತಾ ಇದ್ದಾರೆ, ನಿಮ್ಗೆ ಗೊತ್ತಾಗ್ತಾ ಇಲ್ಲ, ನನಗೆ ತಡ್ಕೊಳಕ್ಕಾಗ್ತಾಯಿಲ್ಲ ನನಗೆ ಅಂತ ನೀವು ಹೇಳುವ ಅರ್ಥಲ್ಲ. ಸೊ ಅದಾಗದಂಗೆ ನೀವು ಕಂಟ್ರೋಲ್ ಮಾಡ್ಕೊಳ್ಬೇಕು. ವಿಷ್ಣು ಸಹಸ್ರನಾಮ ಪಠನ ಮಾಡ್ಕೊಳ್ಳಿ. ಇನ್ನು ಹುರುಳಿ ಒಂದು ಅರ್ಧ kg ಅಷ್ಟು, 1 kg ಅಷ್ಟು ಅಕ್ಕಿ ಸಪ್ರೇಟಾಗಿ ಅದನ್ನು ದಾನ ಮಾಡಿ ಈಶ್ವರನ ದೇವಸ್ಥಾನದಲ್ಲಿ ಅಥವಾ ಶಿವ ದೇವಸ್ಥಾನದಲ್ಲಿ ಒಂದು ಹಾಲ್ನಲ್ಲಿ ರುದ್ರಾಭಿಷೇಕ ಮಾಡಿಸಿ. ಸೊ ಇದೆಲ್ಲ ಬಹಳ ನಿಮಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದೇ ವಿಚಾರಗಳಾಗಿರುತ್ತೆ. ಇನ್ನು ನಾವು ವಿಶೇಷವಾಗಿ ಪರಿಹಾರ ಮಾಡ್ತಾ ಇದ್ದೇವೆ, ವಿಡಿಯೋ ಎಂಡಲ್ಲಿ ಅದರ ಬಗ್ಗೆ ನಿಮಗೆ ತಿಳಿಸ್ಕೊಡಲಿದ್ದೇನೆ. ಇನ್ನು ಈ ಗ್ರಹಣದ ಪ್ರಭಾವ ಸಹೋದರ ಸಹೋದರಿಯರ ಜೊತೆಗೆ ಪಿತ್ರಾರ್ಜಿತ ಆಸ್ತಿಯ ವಿಚಾರಗಳ ಮೇಲೆ, ನಿಮ್ಮ ಹಾಗೂ ನಿಮ್ಮ ತಂದೆಯ ನಡುವಿನ ಬಾಂಧವ್ಯದ ವಿಚಾರದ ಮೇಲೆ, ಎಲ್ಲ ವಿಚಾರಗಳ ಮೇಲೂ ಸಹ ಪ್ರಭಾವ ಇರಲಿದೆ. ಅಪ್ಪ ಹೇಳ್ತಾರೆ, ಅಯ್ಯೋ ಮಗಳೇ ನಿನಗೆ ಏನು ಬೇಕೋ ಅದೇ ಥರ ಮಾಡಿದೆ ಅಲ್ವಾ, ಮಗನೇ ನಿನಗೆ ಏನು ಬೇಕೋ ಅದೇ ಥರ ನಾನು ಮಾತಾಡಿದೆ ಅಲ್ವಾ ಅಂತ. ಇಲ್ಲ, ನಾನು ಎಲ್ಲ ಹಾಳು ಮಾಡಿದೆ ನೀನು ಅಂತ ನೀವು ವಾಪಸ್ ಉತ್ತರ ಕೊಡ್ತೀರಾ. ನಿನ್ನೊಳದಕ್ಕೆ ಹೊಡಿದ್ದೀನಿ ಅಂತ ಅಪ್ಪ, ನನ್ನ ಕೇಳಿದ ನಾನು ಹಿಂಗಲ್ಲ ನಂಗೆ ಬೇಕಾಗಿರೋದು ಅಂತ ನೀವು. ಅದರ ವಿಚಿತ್ರ ಫಲ. ಅದಕ್ಕೆ ಹೇಳಿದ್ದೆ ನಾನು, ನಿಮ್ಮ ರಾಶ್ಯಾಧಿಪತಿಯೇ ಗ್ರಸ್ತನಾಗ್ತಿದ್ದಾಗ ಅಲ್ಲಿ ಶುಭ ಇದ್ದರೂ ಏನು ಮಾಡೋಕ್ಕಾಗಲ್ಲ ಅಂತ. ಇಷ್ಟವಿಲ್ಲದ ಶುಭ ಅನ್ನೋ ಥರ ಆಗಬಾರ್ದು ಅಂತ. ಆದ್ದರಿಂದ ಹೇಳ್ತೇನೆ, ಈ ಮದುವೆ ಇತ್ಯಾದಿ ವಿಚಾರಗಳು ಫಿಕ್ಸ್ ಆಗಿಲ್ಲ ಅಂತಂದರೆ, ಫಿಕ್ಸ್ ಆಗುವ ವಿಚಾರಗಳಿದ್ದಾಗ ಸ್ವಲ್ಪ ನಿಮಗೆ ಬಿಸಿ ತುಪ್ಪವಾಗಬಹುದು. ನೋಡ್ಕೊಳ್ಳಿ ಈ ವಿಚಾರಗಳು. ಸೊ ನಿಮ್ಮ ವಿವಾಹದ ಮೇಲೆ, ದಾಂಪತ್ಯದ ಮೇಲೆ, ಆಮೇಲೆ ಓವರಾಲ್ ಆಗಿ ನಿಮ್ಮ ಎಲ್ಲ ವಿಚಾರಗಳ ಮೇಲೆ ಪ್ರಭಾವ ಬೀರಲಿದೆ. ಯಾಕೆಂದರೆ ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್, ನಿಮ್ಮ ಒಂದು ಗುಣ ಸ್ವಭಾವಗಳ ಮೇಲೆ, ಮಾನಸಿಕತೆ ಮೇಲೆ ಈ ಗ್ರಹಣ ಪ್ರಭಾವ ಬಿದ್ದಾಗ ನೀವು ಕೆಲಸಕ್ಕೆ ಹೋದಲ್ಲೂ ಕಿರಿಕಿರಿ ಮಾಡ್ತೀರಾ, ಅಥವಾ ಬಿಸ್ನೆಸ್ ಅಂಗಡಿಯಲ್ಲೂ ಕೂತ್ಕೊಂಡು ಕಿರಿಕಿರಿ ಮಾಡ್ತೀರಾ, ಅಥವಾ ಮನೆಯಲ್ಲೂ ಕಿರಿಕಿರಿ ಮಾಡ್ತೀರಾ, ಅಥವಾ ನಿಮಗೆ ಕಿರಿಕಿರಿ ಅಂತ ಅನಿಸುತ್ತೆ. ವಿವಾಹ ದಾಂಪತ್ಯಾದಿ ವಿಚಾರಗಳಲ್ಲೂ ಸಮಸ್ಯೆ, ಸಂತಾನಾದಿ ವಿಚಾರಗಳಲ್ಲಿ ಚಿಂತೆ, ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಸಮಸ್ಯೆ, ಸಾಲಾದ ವ್ಯವಹಾರಗಳಲ್ಲಿ ಸಮಸ್ಯೆ, ಇದೆಲ್ಲ ಆಗುವ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಇರ್ತದೆ. ಆಮೇಲೆ ಕೇತು ಮೊದಲೇ ಕಿರಿಕಿರಿ ಮಾಡ್ತಕ್ಕಂಥವನೇ ಕೇತು, ಅದ್ರ ಜೊತೆಗೆ ನಿಮ್ಮ ರಾಶ್ಯಾಧಿಪತಿಯ ಯುತಿ. ಆರೋಗ್ಯದ ಮೇಲೆ ಜಾಸ್ತಿ ಗಮನ ಕೊಡಿ. ತುಂಬ ತೀರಾ ಯೋಚನೆ ಮಾಡ್ತಾ ಕೂತ್ಕೊಂಡು BP ಹೆಚ್ಚು ಕಡಿಮೆ ಮಾಡ್ಕೊಳ್ಬೇಡಿ, ದಯವಿಟ್ಟು ಹೇಳ್ತಾ ಇದ್ದೇನೆ. ಸಮಾಧಾನವಾಗಿದ್ದರೆ ಅರ್ಧ ಸಮಸ್ಯೆ ಸಾಲ್ವ್ ನಿಮ್ಮದು, ಗೊತ್ತಾಯ್ತಲ್ವಾ?
ನಿಮಗೆ ಸಮದೃಷ್ಟಿಯಲ್ಲಿರ್ಬೇಕು. ನೀವೆಲ್ಲರೂ ಸಮಾನವಾಗಿ ಏನೇ ಆದರೂ ಕೂಡ ಮನಸ್ಸಿಗೆ ಹಚ್ಕೊಳ್ಳೋಕೆ ಹೋಗ್ಬಾರ್ದು. ಸಮಾಧಾನವಾಗಿರಬೇಕು. ಹಾಗೂ ವಿಶೇಷ ಪರಿಹಾರಗಳನ್ನು ಅನುಸರಿಸ್ಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ. ಆ ವಿಶೇಷ ಪರಿಹಾರ ಏನಪ್ಪ ಅಂತಂದರೆ, ವೀಕ್ಷಕರೇ, ಮನುಷ್ಯನಿಗೆ ಹಲವಾರು ಸಮಸ್ಯೆಗಳಿರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಏನೋ ಒಂದು ಸಪ್ರೇಟ್ ಆದಂಥ ಸಮಸ್ಯೆ ಇರುತ್ತೆ. ಒಬ್ಬನಿಗಿರೋ ಸಮಸ್ಯೆ ಇನ್ನೊಬ್ಬರಿಗೆ ಇಲ್ಲದೆ ಇರ್ಬೋದು, ಇವನಿಗಿರೋ ಸಮಸ್ಯೆ ಮತ್ತೊಬ್ಬನಿಗೆ ಇಲ್ಲದೆ ಇರ್ಬೋದು. ಬಟ್ ಹಲವಾರು ಸಮಸ್ಯೆಗಳಿರುತ್ತೆ. ಅದ್ರ ಒಂದು ವಿಚಾರ ತಿಳ್ಕೊಳ್ಳಿ, ಗ್ರಹಣ ಅನ್ನುವಂಥದ್ದು ಪರ್ವಕಾಲ. ಗ್ರಹಣ ನಮಗೆ ವರ್ಷಕ್ಕೆ ಒಂದೋ ಎರಡೋ ಸಿಗುವಂಥದ್ದು. ಅದು ಆಚರಣೆ ಇರಲಿ ಬಿಡಲಿ ಅದು ಪ್ರಶ್ನೆ ಬೇರೆ. ಬಟ್ ಅದರ ಪ್ರಭಾವ ಇದ್ದಿರುತ್ತೆ ಅಂತಂದಾಗ ಆ ಗ್ರಹಣದ ಸಂದರ್ಭ ಇರುತ್ತಲ್ಲ, ಅದು ಪರ್ವಕಾಲವಾಗಿರೋದ್ರಿಂದ ಆ ಒಂದು ಸಂದರ್ಭದಲ್ಲಿ ನಾವು ಮಾಡುವ ದೇವತಾರಾಧನೆಗಳು 10 ಪಟ್ಟು 100 ಪಟ್ಟಷ್ಟು ಫಲವನ್ನು ನಮಗೆ ಸಿಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅಂದರೆ ಗ್ರಹಣ ಇಲ್ಲದೇ ಇರುವ ಸಮಯದಲ್ಲಿ ನಾವು ಏನಾದರೂ ದೇವತಾರಾಧನೆ ಮಾಡಿದಾಗ ನಮಗೇನು ಪುಣ್ಯ ಬರ್ತದೆಯೋ, ಗ್ರಹಣದ ದಿವಸ ಮಾಡಿದಾಗ ಅದರ ಡಬಲ್ 10 ಪಟ್ಟಷ್ಟು 100 ಪಟ್ಟಷ್ಟು ಫಲ ಬರ್ತದೆ ಅಂತ. ಸೊ ಆದ್ದರಿಂದ ನಾವು ವಿಶೇಷವಾಗಿ ನಮ್ಮ ಒಂದು ಯಾಗಶಾಲೆಯಲ್ಲಿ ಮಾರ್ಚ್ 14ನೇ ತಾರೀಕು ಶುಕ್ರವಾರದ ದಿವಸ, ಅಂದರೆ ಕೇತುಗ್ರಸ್ತ ಮಹಾಚಂದ್ರಗ್ರಹಣದ ದಿವಸವೇ ಕೇತುಗ್ರಸ್ತ ಚಂದ್ರಗ್ರಹಣದ ದೋಷ ಪರಿಹಾರಕ್ಕೋಸ್ಕರ ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಆ ಚಂದ್ರಗ್ರಹಣ ಶಾಂತಿ ಹೋಮ ಅಷ್ಟೇ ಅಲ್ಲದೆ ಅದಕ್ಕೆಂದರೆ ಚಂದ್ರಗ್ರಹಣದ ದೋಷ ಚಂದ್ರಗ್ರಹಣ ಶಾಂತಿಯಿಂದಲೇ ಪರಿಹಾರ ಆಗ್ತಕ್ಕಂಥದ್ದು. ಆದ್ದರಿಂದ ಫಸ್ಟು ದೋಷಗಳು ಪರಿಹಾರ ಆಗಬೇಕು. ಅದು ಶುಭ ಫಲ ಇರಲಿ, ಅಶುಭ ಫಲ ಇರಲಿ, ಮಿಶ್ರ ಫಲ ಇರಲಿ, ಫಸ್ಟ್ ದೋಷಗಳ ಪರಿಹಾರ ಆಗಬೇಕು. ಯಾಕಂದರೆ ಚಂದ್ರಗ್ರಹಣ ದೋಷ ಆಗಬಾರ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದೇನು, ಗ್ರಹಣ ಪರ್ವಕಾಲವಾದ್ದರಿಂದ ಆ ಪರ್ವಕಾಲದಲ್ಲಿ ದೇವತಾರಾಧನೆಗಳಲ್ಲ, ಅಂದರೆ ನಮ್ಮ ಒಂದು ಇಷ್ಟಾರ್ಥ ಸಿದ್ಧಿಗೋಸ್ಕರ ದೇವತಾರಾಧನೆಗಳು, ನಮಗೇನೋ ಒಂದು ಸಮಸ್ಯೆ ಇದೆ, ಅದು ಪರಿಹಾರಕ್ಕೋಸ್ಕರ ದೇವತಾರಾಧನೆಗಳು ಮಾಡಿಕೊಳ್ಬೇಕು. ಆ ವಿಶೇಷವಾದಂತಹದ್ದು ನಾವು ಮಾಡ್ತಾ ಇರ್ತಕ್ಕಂಥದ್ದು ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ. ಯಾಕೆಂದರೆ ನೋಡಿ, ಜನಾಕರ್ಷಣೆ ಬಹಳ ಮುಖ್ಯ. ಎಲ್ಲರೂ ನಮ್ಮ ಹತ್ರ ಬಹಳ ಚೆನ್ನಾಗಿ ಮಾತಾಡಬೇಕು, ಜಗಳ ಮನಸ್ತಾಪಗಳು ಇರಬಾರದು. ಈ ಗ್ರಹಣದ ವಿಚಾರದಲ್ಲಿ ಕೂಡ ಜಗಳ ಮನಸ್ತಾಪಗಳು ಬರಬಾರದು. ಅಷ್ಟಲ್ಲದೆ ಎಲ್ಲರೂ ನಮ್ಮತ್ತ ಆಕರ್ಷಿತರಾದಾಗ ನಮ್ಮ ಕೆಲಸಗಳು ಸುಗಮವಾಗಿ ಆಗ್ತದೆ, ನಮ್ಮ ವ್ಯಾಪಾರಗಳ ಅಭಿವೃದ್ಧಿ ಆಗ್ತದೆ, ನಮ್ಮ ಮನಸ್ಸು ಸುಖ ಸಂತೋಷ ನೆಮ್ಮದಿಯಿಂದಿರುತ್ತೆ. ಯಾಕೆಂದರೆ ಇಷ್ಟಾರ್ಥ ಸಿದ್ಧಿ ಆಗಿರುತ್ತೆ. ನಾವು ಬಹಳ ಇಂಪಾರ್ಟೆಂಟ್ ಅಂತ ಎದುರುಗಡೆ ಮನುಷ್ಯನಿಗೆ ಅನಿಸಿದಾಗ, ನಮ್ಮತ್ತ ಅವರು ಆಕರ್ಷಿತರಾಗದಾಗ ನಮ್ಮ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಾರೆ, ನಮ್ಮ ಹತ್ರ ಸಂತೋಷವಾಗಿ ಮಾತಾಡಿ ಸಂತೋಷವಾಗಿ ವ್ಯವಹರಿಸ್ತಾರೆ, ನಮ್ಮೊಟ್ಟಿಗೆ ಲಾಭ ನಮಗೆ ಇರತಕ್ಕಂಥದ್ದು. ಸೊ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ನಾವು ಗ್ರಹಣದ ದಿವಸ, ಅದು ಕೇತುಗ್ರಸ್ತ ಗ್ರಹಣ ಅಂದಾಗ ಕೇತು ಮಹಾಗಣಪತಿಗೆ ಕಾರಕನಾಗುತ್ತೆ. ನಂಗೆ ಕೇತುವಿನ ಅಭಿಮಾನ ದೇವರು ಮಹಾಗಣಪತಿ. ಕೇತುಗ್ರಸ್ತ ಚಂದ್ರಗ್ರಹಣದ ದಿವಸ ನಾವು ಕೇತುವಿನ ಅಭಿಮಾನ ದೇವರಾದ ಮಹಾಗಣಪತಿಯನ್ನು ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮದಲ್ಲಿ ಅಂದರೆ ನಾವು ಆ ರೀತಿಯಲ್ಲಿ ಆರಾಧನೆ ಮಾಡಿದಾಗ ಅದ್ಭುತವಾದಂತಹ ಒಂದು ಪ್ರಭಾವವನ್ನು, ಅಂದರೆ ಫಲವನ್ನು ಕೊಡುತ್ತೆ. ಜನಾಕರ್ಷಣೆ ಎಲ್ಲರನ್ನೂ ನಮ್ಮತ್ತ ಸೆಳೆಯಲಿಕ್ಕೆ ಅದ್ಭುತವಾದಂಥ ಅವಕಾಶ. ನೆಕ್ಸ್ಟ್ ನವದುರ್ಗಾ ಹೋಮ ಅಂತ ಒಂದು ವಿಶೇಷವಾದಂಥ ಹೋಮ. ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ, ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚ, ಅಷ್ಟಮಂ ನವಮಂ ಸಿದ್ಧಿದಾತ್ರಿ ಚ, ನವದುರ್ಗಾ ಪ್ರಕೀರ್ತಿತಾ ಅಂತ ಹೇಳ್ತಾರೆ. ಸಪ್ತಶತಿ ಚಂಡಿಕಾ ಪಾರಾಯಣವನ್ನು ಮಾಡಬೇಕಾದ್ರೆ ಇದೊಂದು ಸ್ತುತಿಯನ್ನು ಹೇಳ್ತಾರೆ. ಸೊ ಅದರಿಂದ ಇಂಥ ಅದ್ಭುತವಾದಂತಹ ಒಂದು ನವದುರ್ಗೆಯರನ್ನು ಚಂದ್ರಗ್ರಹಣದ ದಿವಸ ನಾವು ಆರಾಧನೆ ಮಾಡಿದಾಗ 9 ವಿಧದ ವಿಶೇಷವಾದ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡು ಹಿಡ್ಕೊಳ್ಬೋದು, ಅಂದರೆ ಪರಿಹಾರವನ್ನು ಮಾಡಿಕೊಳ್ಬಹುದು. ನಮ್ಮ 9 ವಿಧದ ಸಮಸ್ಯೆಗಳು: ವಿವಾಹ ದಾಂಪತ್ಯ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಸಂತಾನ ಸಮಸ್ಯೆ, ಉದ್ಯೋಗ ಸಮಸ್ಯೆ, ಆರ್ಥಿಕ ವಿಚಾರಗಳು, ದುಡ್ಡಿನ ಸಮಸ್ಯೆ, ಅಥವಾ ವ್ಯಾಪಾರ ವ್ಯವಹಾರದ ಸಮಸ್ಯೆಗಳು, ದೃಷ್ಟಿದೋಷ ಮಾಟಮಂತ್ರ ಶತ್ರುವಾದ ಸಮಸ್ಯೆಗಳು, ಅಥವಾ ಜನಾಕರ್ಷಣ ನಮ್ಮ ಕೈಲಿ ಚೆನ್ನಾಗಿ ಆಗಬೇಕು ನಮ್ಮತ್ತ ಅನ್ನೋ ಒಂದು ಸಮಸ್ಯೆ, ಅಥವಾ ವಿದ್ಯೆ ವಿಚಾರ, ನಾಲೆಡ್ಜ್, ಜ್ಞಾನದ ವಿಚಾರ, ಹೀಗೆ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಈ 9 ವಿಧದ ಸಮಸ್ಯೆಗೆ ನವದುರ್ಗೆಯರ ಆರಾಧನೆ ಮಾಡಿ 9 ವಿಧದ ವಿಶೇಷವಾದಂತಹ ರತ್ನಗಳನ್ನು ನಾವು ಎನರ್ಜೈಸ್ ಮಾಡಿದಾಗ, ನಾವು ವಿಶೇಷವಾಗಿ ಒಂದು ಬ್ರಾಸ್ಲೆಟನ್ನು ಸಿದ್ಧಪಡಿಸಿದ್ದೇನೆ. ಈ ಒಂದು ಬ್ರಾಸ್ಲೆಟ್ನಲ್ಲಿ ಅಂಗಾರಮಣಿ, ಕ್ಯಾರ್ನೆಲಿಯನ್ ಅಂತ ಆ ಒಂದು ಅಂಗಾರಮಣಿ ಇದೆ. ನಿಮ್ಮ ವಿವಾಹ ದಾಂಪತ್ಯ ವಿಚಾರ
ವಿಚಾರಗಳನ್ನು ಸಮಸ್ಯೆಗಳನ್ನು ಹಾಗೂ ಭೂಮಿಯ ವಿಚಾರಗಳ ಸಮಸ್ಯೆಗೆ ಪರಿಹಾರಕ್ಕೆ ಒಂದು ಕಾರ್ನೇಲಿಯನ್ ಅನ್ನುವ ರತ್ನ ಇದರಲ್ಲಿದೆ. ಅದರ ಜೊತೆಗೆ ಚೈತನ್ಯ ರತ್ನ, ನಿಮ್ಮ ಆರೋಗ್ಯ ಬಾಧೆ ಪರಿಹಾರಕ್ಕೋಸ್ಕರವಾಗಿ ವಿಶೇಷವಾಗಿ ಚೈತನ್ಯ ರತ್ನವಿದೆ. ಹಾಗೂ ಸಂತಾನ ವಿಚಾರದ ಸಮಸ್ಯೆ ಪರಿಹಾರಕ್ಕೋಸ್ಕರ ಕನಕವರ್ಣಿಕಾ ರತ್ನ ಇದೆ. ಅಂದರೆ ಮಕ್ಕಳ ವಿಚಾರವಾಗಿ ಸಮಸ್ಯೆ ಇದ್ದರೆ ನಾವು ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಕನಕವರ್ಣಿಕಾ ರತ್ನ ಎನರ್ಜೈಸ್ ಆಗುತ್ತೆ. ಅದರ ಜೊತೆಗೆ ಉದ್ಯೋಗ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ, ವ್ಯವಹಾರಗಳ ಸಮಸ್ಯೆ ಪರಿಹಾರಕ್ಕೋಸ್ಕರ ನೀಲವರ್ಣಿಕಾ ರತ್ನ ಅನ್ನುವಂಥ ಒಂದು ರತ್ನ ಇದೆ. ಅದ್ರ ಜೊತೆಗೆ ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ಧನಾಕರ್ಷಕ ಮಣಿ ಅದು ಸಹ ಇದರಲ್ಲಿದೆ. ಅಷ್ಟೇ ಅಲ್ಲ, ನಿಮ್ಮ ವ್ಯಾಪಾರ ವ್ಯವಹಾರಗಳ ಅಭಿವೃದ್ಧಿಗೋಸ್ಕರವಾಗಿ ರಕ್ತವರ್ಣಿಕಾ ಅನ್ನುವಂಥ ಒಂದು ವಿಶೇಷವಾದಂಥ ರತ್ನ ಇದರಲ್ಲಿದೆ. ಅದ್ರ ಜೊತೆಗೆ ನಿಮ್ಮ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆಗಳ ಪರಿಹಾರಕ್ಕೋಸ್ಕರವಾಗಿ ವ್ಯಾಘ್ರನೇತ್ರ ರತ್ನಮಣಿ ಇದ್ರ ಜೊತೆಗಿದೆ. ಅದರ ಜೊತೆಯಲ್ಲಿ ಒಂದು ಅದ್ಭುತವಾದಂತಹ ಜನಾಕರ್ಷಣ ಮಣಿ. ಯಾಕೆಂದರೆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡಿದಾಗ ಜನಾಕರ್ಷಣೆ ಚೆನ್ನಾಗಾಗಬೇಕು. ಆದ್ದರಿಂದ ಒಂದು ಜನಾಕರ್ಷಣ ಮಣಿ ಇದರಲ್ಲಿದೆ. ಹಾಗೂ ಈ ಜ್ಞಾನ ವೃದ್ಧಿಗೆ ವಿದ್ಯಾಕಾರಕ ಬುಧ, ಆದ್ದರಿಂದ ಬುಧನ ಅಭಿಮಾನಿ ದೇವರು ಮಹಾವಿಷ್ಣು. ಇಲ್ಲಿ ಪೀತವರ್ಣಿಕಾ ಅನ್ನುವಂಥ ಒಂದು ಉಪರತ್ನವನ್ನು ನಾವು ಇದರಲ್ಲಿ ಹಾಕಿದ್ದೇವೆ. ನಿಮ್ಮ ವಿದ್ಯೆ, ಜ್ಞಾನ, ವಿದ್ಯಾರ್ಥಿಗಳಿಗೂ ಅನುಕೂಲವಾಗಬೇಕು ಅಂತ. ಹೀಗೆ ನವಶಕ್ತಿಗಳನ್ನು ನವರತ್ನಗಳ ಉಪರತ್ನಗಳ ಮೂಲಕ ನಾವು ಇದರಲ್ಲಿ ಒಂದು ಬ್ರಾಸ್ಲೆಟನ್ನು ಸಿದ್ಧಪಡಿಸಿದ್ದೇವೆ. ಹಾಗೂ ನವದುರ್ಗೆಯರ ಒಂದು ಹೋಮವನ್ನು ಮಾಡಿ ಈ 9 ರತ್ನಗಳನ್ನು ಎನರ್ಜೈಸ್ ಮಾಡಲಿದ್ದೇವೆ. ಇದರ ಜೊತೆಗೆ ಮಹಾಚಂದ್ರಗ್ರಹಣ, ಚಂದ್ರನ ಒಂದು ಮನಃಕಾರಕ ಚಂದ್ರ, ಆದ್ದರಿಂದ ಶ್ವೇತಾರ್ಕ ರತ್ನಗಳನ್ನು ಇದ್ರ ಜೊತೆಗೆ ಇಟ್ಟಿದ್ದೇವೆ. ಈ ಒಂದು ಬಿಳಿಯ ಶ್ವೇತಾರ್ಕ ರತ್ನಗಳು ಚಂದ್ರಗ್ರಹಣದ ದೋಷವನ್ನು ಪರಿಹಾರ ಮಾಡಿಕೊಟ್ಟು ಈ ನವಶಕ್ತಿ ಹೋಮದಲ್ಲಿ ನವರತ್ನಗಳು ಉಪರತ್ನಗಳು ನಿಮಗೆ ನವಶಕ್ತಿಯ ಉಪರತ್ನಗಳು ಸಹ ನಿಮಗೆ ಈ 9 ವಿಶೇಷವಾದಂಥ ಸಮಸ್ಯೆಗಳನ್ನು ಪರಿಹಾರ, ಅಂದರೆ ಪ್ರತಿಯೊಬ್ಬ ಮನುಷ್ಯನ ಪ್ರತಿಯೊಂದು ಸಮಸ್ಯೆಗಳು ಪರಿಹಾರವಾಗಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಒಂದು ರತ್ನವನ್ನು ಇದರಲ್ಲಿ ಇಟ್ಟು ಅದೇ ಸಂಬಂಧಪಟ್ಟಂಥ ನವಶಕ್ತಿ ಹೋಮವನ್ನು ಮಾಡಿ ಈ ನವಶಕ್ತಿ ಬ್ರಾಸ್ಲೆಟನ್ನು ನಿಮಗೆ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ನೀವು ಇದನ್ನು ಧಾರಣೆ ಮಾಡಿಕೊಳ್ಳಿ ಪ್ರತಿಯೊಬ್ಬರೂ ಸಹ. ಯಾಕೆಂದರೆ ಗ್ರಹಣದ ದಿವಸ ಎನರ್ಜೈಸ್ ಮಾಡಿದಂಥ ವಿಶೇಷವಾದಂಥ ಬ್ರಾಸ್ಲೆಟ್ ಆಗಿರಲಿದೆ ಇದು. ಸೊ ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಕೊಳ್ಬೇಕು. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ ಗೋತ್ರ, ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಇದನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಕೊಂಡ್ರಾಯ್ತು. ನಿಮ್ಮ ಯಾವ ಸಮಸ್ಯೆ ಇರಲಿ ಅದು ಪರಿಹಾರವಾಗಬೇಕು ಅಂತ ನವಶಕ್ತಿ ಒಂದು 9 ವಿಧದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹಾಗೂ ಚಂದ್ರಗ್ರಹಣ ದೋಷ ಪರಿಹಾರ ಹಾಗೂ ನಿಮಗೆ ಅದ್ಭುತವಾದಂತಹ ಒಂದು ಫಲ ಸಿಗಬೇಕು ಅನ್ನುವ ಕಾರಣಕ್ಕೆ ವಿಶೇಷವಾದಂತಹ ನವಶಕ್ತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಅಂತ ಸಂತಾನ ಗೋಪಾಲ ಹೋಮ ಹಾಗೂ ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷಾವಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರುದೋಷ ಪರಿಹಾರಕ್ಕೆ ಗುರುಶಾಂತಿ ಹೋಮ, ಗುರುಬಲ ಪ್ರಾಪ್ತಿಗೋಸ್ಕರ ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ, ಅರ್ಧಾಷ್ಟಮ ಎಲ್ಲ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳೆಲ್ಲವನ್ನೂ ಸಹ ನಾವು ಈ ಒಂದು ಗ್ರಹಣ ಚಂದ್ರಗ್ರಹಣ ದಿವಸವೇ ಮಾಡ್ತಾ ಇದ್ದೇವೆ. ಶುಕ್ರವಾರ ದಿವಸ ಎಲ್ಲ ಹೋಮಗಳು ಲೈವ್ ಇರುತ್ತೆ. ಹೋಮಗಳನ್ನೆಲ್ಲ ನೀವು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಹೋಮಗಳನ್ನು ಲೈವ್ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಹಾಗೂ ಈ ವಿಶೇಷವಾದಂತಹ ಈ ನವಶಕ್ತಿ ಬ್ರಾಸ್ಲೆಟನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡಲಿದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡ್ಕೊಂತವರು ಸ್ಕ್ರೀನ್ ಮೇಲ್ಗಂತ ನಂಬರ್ಗೆ ನೀವು ವಿವರಗಳನ್ನು ವಾಟ್ಸಪ್ ಮಾಡಬಹುದು. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಒಳ್ಳೆಯದಾಗಲಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.